ಹೊರಗಡೆ ಚಿಕ್ಕ ಮನೆ, ಒಳಗಡೆ ಪ್ಯಾಲೇಸ್. ಚಿಚುಕಾಗೆ ಪಾಪ ತುಂಬಾನೇ ಕಷ್ಟದಲ್ಲಿ ಇದ್ಲು. ಅವಳು ಶುರು ಮಾಡಿದ ವ್ಯಾಪಾರ ಎಲ್ಲ ನಷ್ಟ ಆಗಿದ್ರಿಂದ ಇವಾಗ ಸುಮಾರು ಸಾಲ ಬೇರೆ ಮಾಡಿದ್ರಿಂದ ಅವಳ ಕಷ್ಟನ ಅನುಭವಿಸ್ತಾ ಇದ್ಲು. ಸಾಲ ಕೊಟ್ಟವ್ರು ಎಲ್ರೂ ಅವಳ ಮನೆ ಹೊರಗಡೆ ನಿಂತ್ಕೊಂಡು ಸಾಲ ಕೇಳ್ತಾ ಇದ್ದಿದ್ರಿಂದ ಅವಳಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ತನ್ನ ಗೆಳತಿಯರ ಹತ್ರ ಹೋಗಿ ಹಣ ಕೇಳಿ ಸಾಲ ತೀರಿಸ್ಬೇಕು ಅಂತ ಅವಳು ನಿರ್ಧಾರ ಮಾಡಿದ್ಲು. ಒಂದಿನ ಸಂಜೆ ಸಮಯ ಚಿಚುಕಾಗೆ ಚೋಟುವಿನ ಮನೆಯಲ್ಲಿ ಕೂತ್ಕೊಂಡಿದ್ದ ಟುನಿ ಹಾಗೂ ಮಹಿ ಚೋಟು ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು. ಆವಾಗ ಚಿಚು ಕಣ್ಣಲ್ಲಿ ಕಣ್ಣೀರೊಂದಿಗೆ ತನ್ನ ಗೆಳತಿಯರನ್ನ ನೋಡಿ, ತುನಿ, ಮಗಿ, ಚೋಟು, ನನ್ನ ಕಾಪಾಡಿ. ನೀವು ಮಾತ್ರ ಇವತ್ತು ನನ್ನ ಕಾಪಾಡದಿದ್ರೆ ನನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತೀನಿ. ಸಾಲ ಮಾಡಿ ಆ ಸಾಲ ನನ್ನ ಸುತ್ತಾಕೊಂಡಿದೆ. ಇವಾಗ ಮಾತ್ರ ನೀವು ನನ್ನ ಕಾಪಾಡದಿದ್ರೆ ನನ್ನ ಪ್ರಾಣ ಹೋಗುತ್ತೆ. ಆವಾಗ ಟುನಿ ಗುಬ್ಬಚ್ಚಿ, ಏನಾಯ್ತು ಚಿಚ್ಚು? ಯಾಕೆ ಹಾಗೆ ಮಗು ರೀತಿ ಅಳ್ತಾ ಇದ್ದೀಯಾ? ನಿನಗೆ ಏನಾಯ್ತು ಚಿಚ್ಚು? ತುನಿ, ನಾನು ವ್ಯಾಪಾರವನ್ನು ಆರಂಭಿಸಿದೆ ಅಲ್ವಾ, ಆ ವ್ಯಾಪಾರದಲ್ಲಿ ನನಗೆ ನಷ್ಟ ಆಗಿ ಸಾಲ ನನ್ನ ತಲೆ ಮೇಲೆನೆ ಬಂದು ಬಿದ್ದೋಗ್ಬಿಟ್ಟಿದೆ. ಸಾಲದವರು ಮನೆಗೆ ಬಂದು ಕೈಕಾಲು ಮುರಿದಾಕ್ಬಿಡ್ತೀನಿ, ಸಾಲ ಕೊಡ್ತೀಯಾ ಇಲ್ವಾ ಅಂತ ಎದುರಿಸ್ತಾ ಇದ್ದಾರೆ. ನೀವೆಲ್ಲರೂ ಒಬ್ಬೊಬ್ರು ಸ್ವಲ್ಪ ಹಣ ಕೊಟ್ರೆ ನಾನು ನನ್ನ ಸಾಲನ ತೀರಿಸ್ಬಿಟ್ಟು ನೆಮ್ಮದಿಯಾಗಿರ್ತೀನಿ. ಆವಾಗ ಚೋಟು ತುಂಬಾನೇ ಬೇಜಾರಿಂದ, ಅಯ್ಯೋ ಚಿಚ್ಚು, ನೀನು ಇಷ್ಟೊಂದು ಕಷ್ಟ ಅಂತ ಹೇಳಿದಾಗ ನನ್ ಜೊತೆ ನಿನ್ಗೆ ಕೊಡ್ಲಿಕ್ಕೆ ಹಣನೇ ಇಲ್ಲ. ನನ್ನ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಅಂತ ವಸ್ತುಗಳನ್ನೆಲ್ಲ ತಂದು ಹಾಕ್ಬಿಟ್ಟಿದೀನಿ, ಆದ್ರೆ ವ್ಯಾಪಾರನೇ ಆಗ್ತಾ ಇಲ್ಲ. ನಿನಗೆ ₹1 ಕೂಡ ಕೊಡಕ್ಕೆ ಆಗದಿರುವ ಪರಿಸ್ಥಿತಿಯಲ್ಲಿದ್ದೀನಿ, ನನ್ನನ್ನು ಕ್ಷಮಿಸು. ಹೌದು ಚಿಚ್ಚು, ಚೋಟು ಹೇಳೋದು ಕೂಡ ನಿಜಾನೇ. ನಮ್ಮ ಕಷ್ಟಕ್ಕೆ ಇವಾಗ ನಮ್ ಕೈಯಲ್ಲಿ ಹಣ ಇಲ್ಲ. ನಾವು ಇವಾಗ ಎಲ್ಲಿಂದ ನಿನ್ ಸಾಲನ ತೀರ್ಸೋದು? ಅದು ಕೂಡ ನೀನು ₹1-2 ಅಂತ ಸಾಲ ಮಾಡಿದೀಯಾ, ಸಾವಿರಾರು ಗಟ್ಲೆ ಮಾಡಿದೀಯಾ? ಅಯ್ಯೋ ಚಿಚ್ಚು, ನಿನಗೆ ಕೊಡುವಷ್ಟು ನಮ್ ಕೈಯಲ್ಲೂ ಹಣ ಇಲ್ಲ. ನೀನೇ ಆಲೋಚನೆ ಮಾಡು. ನೀನು ಎಷ್ಟೊಂದು ಜಿಪುಣಿ. ಇನ್ನೊಬ್ರಿಗೆ ಸಹಾಯ ಮಾಡೋದು ಅಂದ್ರೆ ನೀನೇ ಮಾಡೋದಿಲ್ಲ, ಅಂತದ್ರಲ್ಲಿ ನಿನಗೆ ಮಾಡು ಅಂತ ಬಂದ್ ಕೇಳ್ತಾ ಇದೀಯಾ. ನಿಜವಾಗ್ಲೂ ನಿನ್ಗೆ ಸಹಾಯ ಮಾಡ್ಬೇಕು ಅಂತಾನೆ ಇದೆ, ಆದ್ರೆ ಕೈಯಲ್ಲಿ ದುಡ್ಡು ಬೇಕಲ್ವಾ? ಚಿಚು ಕಣ್ಣೀರನ್ನ ಒರೆಸ್ಕೊಂಡು, ಏನ್ ತುನಿ, ನಾನು ಜಿಪುಣಿ ಅಂತ ಇವಾಗ ಅದ್ನ ಎತ್ತಿ ತೋರಿಸ್ತಾ ಇದ್ದೀರಾ? ನೀವು ಎಲ್ರು ನನಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ, ಆದ್ರೆ ನಾನು ಜಿಪುಣಿ ಅಂತ ನನ್ನ ಕೇವಲ ಪಡಿಸ್ತಾ ಇದ್ದೀರಲ್ವಾ, ಅದೇ ಬೇಜಾರು. ಹಾಗೆ ಫ್ರೆಂಡ್ಸ್ ಎಲ್ರು ಅವಮಾನ ಮಾಡಿದ್ರಿಂದ ತುಂಬಾನೇ ಮನಸ್ಸಿಗೆ ಭಾರವಾಗಿ, ಇನ್ನು ತನ್ನ ಗೆಳತಿಯರೇ ನನ್ನನ್ನ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ, ನಾನು ಜೀವಂತವಾಗಿರೋದ್ರಲ್ಲಿ ಯಾವುದೇ ಪುಣ್ಯನೂ ಇಲ್ಲ, ಹೇಗಾದ್ರೂ ನದಿಯಲ್ಲಿ ಬಿದ್ದು ಸತ್ತೋಗ್ಬೇಕು ಅಂತ ಅಂದ್ಕೊಂಡು ಚಿಚುಕಾಗೆ ನದಿ ತೀರಕ್ಕೆ ಬರ್ತಾ ಇದ್ದಾಗ ಅಲ್ಲಿ ಒಂದು ಮಾವಿನ ತೋಟದಲ್ಲಿ ಯಾರೋ ಒಂದು ಮಾವಿನ ಮರದ ಕೆಳಗಡೆ ಮೂಚೆ ಹೋಗಿ ಬಿದ್ದಿರೋದನ್ನ ಅವಳು ದೂರದಿಂದಾನೇ ಗಮನಿಸಿದ್ಲು. ಯಾರಪ್ಪ ಅಂತ ಅವಳು ಹತ್ರ ಹೋಗಿ ನೋಡಿದ್ರೆ ಅದು ಲೂಸಿ ಪಾರಿವಾಳ. ಲೂಸಿಯ ತಲೆಗೆ ದೊಡ್ಡ ಪೆಟ್ಟಾಗಿ ರಕ್ತ ಬೇರೆ ಸುರಿತಾ ಇತ್ತು. ಅವಳು ಮೂಚೆ ಹೋಗಿ ಬಿದ್ದಿದ್ಲು. ಆವಾಗ ಲೂಸಿನ ಆ ಪರಿಸ್ಥಿತಿಯಲ್ಲಿ ನೋಡಿದ ಚಿಚುಕಾಗೆ, ಅಯ್ಯೋ ಯಾರಿದು? ಇದು ಲೂಸಿ ಹಂಗೆ ಕಾಣಿಸ್ತಿದೆ. ಹೌದು, ನಿಜವಾಗ್ಲೂ ಲೂಸಿನೇ. ಅಯ್ಯೋ ಲೂಸಿ, ಏನೇ ಆಯ್ತು? ಅಯ್ಯೋ, ತಲೆಯಲ್ಲಿ ಬೇರೆ ರಕ್ತ ಸುರಿತಾ ಇದೆ. ನಾನೇ ಕಷ್ಟದಲ್ಲಿದ್ದೀನಿ. ನನ್ನ ಗೆಳತಿ ಇವಾಗ ಜೀವಕ್ಕೆ ಹೋರಾಡ್ತಿದ್ದಾಳೆ. ಅಯ್ಯೋ, ನಾನು ನನ್ನ ಲೂಸಿನ ಸಾಯಕ್ ಬಿಡದಿಲ್ಲ, ಕಾಪಾಡಿ. ಚಿಚುಕಾಗೆ ಸಾಯೋ ಆ ಯೋಚನೆನೆಲ್ಲ ಬಿಟ್ಬಿಟ್ಟು ಲೂಸಿಯ ಪ್ರಾಣ ಕಾಪಾಡೋದಕ್ಕೋಸ್ಕರ ಅವಳನ್ನ ತನ್ನ ಬೆನ್ನ ಮೇಲೆ ಎತ್ಕೊಂಡು ಡಾಕ್ಟರ್ ಆದ ಕುಹುಬಾತುವಿನ ಹತ್ತಿರ ಅವಳನ್ನ ಎತ್ಕೊಂಡ್ ಬಂದ್ಲು. ಕುಹುಬಾತು ತಕ್ಷಣ ಲೂಸಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇತ್ತು. ಅವಳಿಗೆ ಗಾಯವಾಗಿದ್ದ ಜಾಗದಲ್ಲಿ ಸ್ಟಿಚ್ ಹಾಕ್ತು. 2 ಗಂಟೆ ಸಮಯದ ನಂತರ ಲೂಸಿ ಪಾರಿವಾಳ ಎಚ್ಚರವಾದ್ಲು. ಪಕ್ಕದಲ್ಲಿ ಚಿಚುಕಾಗಿ ಇರೋದನ್ನ ಅವಳು ನೋಡಿದ್ಲು. ಆವಾಗ ಲೂಸಿ ತುಂಬಾನೇ ಆಯಾಸದಿಂದ, ಚಿಚ್ಚು, ನಾನು ಎಲ್ಲಿದ್ದೀನಿ? ನನಗೆ ತಲೆ ತುಂಬಾನೇ ನೋವಾಗ್ತಿದೆ. ಚಿಚು ಸಂತೋಷದಿಂದ ಲೂಸಿಯ ಕೈಯನ್ನ ಹಿಡ್ಕೊಂಡು, ಅಬ್ಬಾ ಲೂಸಿ, ಎದ್ಬಿಟ್ಟ? ಅಯ್ಯೋ ದೇವ್ರೆ, ನೀನು ಎಷ್ಟು ದೊಡ್ಡ ಅಪಾಯಲ್ಲಿದ್ದೆ ಕಣೆ. ನೀನು ಮರದ ಮೇಲಿಂದ ಕೆಳಗೆ ಬಿದ್ದು ನಿನ್ನ ತಲೆಯಿಂದ ರಕ್ತ ಸುರಿತಾ ಇತ್ತು. ನಾನೇ ನಿನ್ನ ಎತ್ಕೊಂಡ್ಬಂದು ಇಲ್ಲಿ ಕಾಪಾಡ್ದೆ ಕಣೆ. ಆವಾಗ ಲೂಸಿ ಅಳುತ್ತಾ, ಅಯ್ಯೋ ಚಿಚ್ಚು, ನೀನೇ ನನ್ನ ಕಾಪಾಡ್ದ. ಒಂದು ವೇಳೆ ನೀನ್ ಮಾತ್ರ ಆ ದಾರಿಯಲ್ಲಿ ಬರದೇ ಹೋಗಿದ್ರೆ ಇವಾಗ ನನ್ನ ಪರಿಸ್ಥಿತಿ ಹೇಗಾಗಿತ್ತು. ನಿನ್ಗೆ ತುಂಬಾ ಧನ್ಯವಾದಗಳು ಕಣೆ. ಹೌದು, ನಿನ್ ಕಣ್ಣು ಯಾಕೆ ಅಷ್ಟೊಂದು ಕೆಂಪಾಗಿದೆ? ತುಂಬಾ ಸಮಯದಿಂದ ನೀನು ಅಳ್ತಾ ಇದ್ದ, ನನಗೋಸ್ಕರ ಅಳ್ತಾ ಇದ್ದ ಕಣೆ. ಲೂಸಿ, ಅದು ನಿನ್ನಿಂದಲ್ಲ, ನನ್ನ ಕರ್ಮಕಾಂಡ. ಅದನ್ನ ನಾನು ಯಾರಿಗೆ ಅಂತ ಏನು ಅಂತ ಹೇಳೋದು? ಚಿಚ್ಚು, ನಿನಗೇನೆ ಕಷ್ಟ ಬಂತು, ನನ್ ಜೀವನ ಉಳಿಸಿದ ದೇವ್ರ ಕಣೆ ನೀನು. ನಿನ್ನ ಕಷ್ಟ ಏನು ಅಂತ ನನ್ ಜೊತೆ ಹೇಳೆ, ನಾನ್ ಸಹಾಯ ಮಾಡ್ತೀನಿ. ಚಿಚುಕಾಗೆ ಜೋರಾಗಿ ಅಳುತ್ತಾ, ಲೂಸಿ, ನನ್ ಜೀವನ ಹಾಳಾಗೋಯ್ತು ಕಣೆ. ನಾನು ವ್ಯಾಪಾರ ಅಂತ ಒಂದು ಆರಂಭಿಸಿ ಇವಾಗ ಅದರಲ್ಲಿ ನಷ್ಟ ಏರ್ಪಟ್ಟು ಸಾಲದವರೆಲ್ಲ ನನ್ನ ತಲೆ ಮೇಲೆ ಬಂದು ಕೂತಿದ್ದಾರೆ.
ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹೋಗಿ ಸಾಲ ಕೇಳಿದೆ. ಆದ್ರೆ ಯಾರು ಕೂಡ ನನಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಅದಕ್ಕೇನೆ ಸಾಯಣ ಅಂತ ಹೋಗ್ತಾ ಇದ್ದೆ. ನೋಡಿದ್ರೆ ದಾರಿಯಲ್ಲಿ ನೀನು ಜೀವಕ್ಕೆ ಹೋರಾಡ್ತಾ ಇದ್ದೆ. ನಿನ್ನ ಜೀವ ಉಳಿಸ್ಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ಲೂಸಿ ಆಶ್ಚರ್ಯದಿಂದ, ಏ ಚಿಚ್ಚು, ಅವ್ರು ಹಣ ಕೊಟ್ಟಿಲ್ಲ ಅಂತ ಹಣಕ್ಕೋಸ್ಕರ ಜೀವನ ಕಳ್ಕೊಳಕ್ಕೋದ? ಅವ್ರು ಹಣ ಕೊಡೋದಿದ್ರೆ ಏನೇ, ನಿನಗೋಸ್ಕರ ನಾನಿದ್ದೀನಿ ಕಣೆ. ನಿನಗೆ ಎಷ್ಟು ಹಣ ಬೇಕು ಅಂತ ಹೇಳು, ನಾನ್ ನಿನ್ಗೆ ಹಣ ಕೊಡ್ತೀನಿ. ನೀನು ಚಿಂತೆ ಮಾಡ್ಬೇಡ ಕಣೆ. ಲೂಸಿ, ನನ್ನ ಕಷ್ಟವನ್ನು ನೋಡಿ ನೀನು ಹೇಳ್ತಾ ಇದ್ದೀಯ. ನೀನು ಕಷ್ಟಪಡ್ಬೇಡ, ನನಗೆ ಹಣ ಬೇಡ. ಚಿಚ್ಚು, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಗಂಡ ಸಿಟಿಯಲ್ಲಿ ದೊಡ್ಡ ವ್ಯಾಪಾರಿ. ಹೌದು, ನೀನು ಎಷ್ಟು ಸಾಲ ಮಾಡಿದೀಯಾ? 10,000 ಲೂಸಿ. 10,000 ಒಂದು ಲೆಕ್ಕನಾ? ಇಲ್ಲಿ ನೋಡು, ಈ ಕೆಳಗೆ ನನ್ನ ಬ್ಯಾಗ್ ಇದೆ ಅಲ್ಲ, ಅದರಲ್ಲಿ ಸುಮಾರು 50,000 ಹಣ ಇದೆ. ಅದರಲ್ಲಿ 10,000 ತಗೊಂಡೋಗಿ ಸಾಲ ತೀರಿಸಿ 40,000ದಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಂಡು ಮಗುನ ನೋಡ್ಕೋ. ನೀನು ಇವತ್ ನನ್ನ ಜೀವನ ಕಾಪಾಡಿದೀಯ. ಈ ಹಣವನ್ನು ನೀನು ನನಗೆ ತಿರುಗಿಸಿ ಕೂಡ ಕೊಡ್ಬೇಡ. ಇದನ್ನ ನನ್ನ ಬಹುಮಾನವಾಗಿ ಇಟ್ಕೋ. ಆವಾಗ ಚಿಚುಕಾಗೆ ತುಂಬಾನು ಖುಷಿಯಾಗಿ, ಲೂಸಿ, 50,000ನ ಈ ಸಹಾಯವನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನನ್ನ ಜೀವನ ಕಾಪಾಡಿದೀಯ ನೀನು, ನನ್ನ ದೇವತೆ. ನಿನಗೆ ಕೋಟಿ ಧನ್ಯವಾದಗಳು ಲೂಸಿ, ನೀನನ್ನ ಬದುಕಿಸ್ಬಿಟ್ಟೆ. ಚಿಚುಕಾಗೆ ತುಂಬಾನು ಸಂತೋಷದಿಂದ ಆ ಹಣ ತಗೊಂಡು ಹೋಗಿ ಸಾಲ ಕೊಡ್ಬೇಕಾಗಿರುವ ಎಲ್ರಿಗೂ ಕೂಡ ಆ ಸಾಲನ ಕೊಟ್ಟು ತೀರ್ಸಿದ್ಲು. ಉಳಿದಿರುವ ಹಣನ ತಗೊಂಡು ಸಂತೋಷವಾಗಿ ಮನೆಗೆ ಹೋಗಿ ಮನೆಯಲ್ಲಿದ್ದ ತನ್ನ ಮಗ ಚಿನ್ನುವಿನ ಹತ್ರ ನಡೆದ ವಿಷಯ ಹೇಳಿದ್ಲು. ಚಿನ್ನು ಸಂತೋಷಪಟ್ಟ. ವಾವ್ ಅಮ್ಮ, ಲೂಸಿ ಆಂಟಿ ನಮಗೆ 50,000 ಕೊಟ್ರ. ನಮ್ ಸಾಲ ಎಲ್ಲ ತೀರ್ಬಿಡ್ತಾ? ಹಾಗಾದ್ರೆ ನಮಗೆ ಇನ್ನೂ ಹಬ್ಬನೇ. ಅಮ್ಮ, ಲೂಸಿ ಆಂಟಿ ಹೇಳಿದ ಹಾಗೆ ನಾವೊಂದು ಮನೆ ಕಟ್ಕೊಳ್ಳೋಣಮ್ಮ. ಹೌದು ಕಣು ಚಿನ್ನು, ಇವಾಗ ನಮ್ ಕೈಯಲ್ಲಿ ಹಣ ಇರೋದ್ರಿಂದ ಒಳ್ಳೆ ಮನೆ ಕಟ್ಕೊಳ್ಳೋಣ. ಅಮ್ಮೋ, ನಾವು ದೊಡ್ಡ 2 ಅಂತಸ್ತಿನಲ್ಲಿ ಮನೆನ ಕಟ್ಕೊಳ್ಳೋಣಮ್ಮ. ದೊಡ್ಡ ಗ್ಲಾಸ್ ಮನೆ, ದೊಡ್ಡ ದೊಡ್ಡ AC, ದೊಡ್ಡ ಫ್ರಿಡ್ಜು, ದೊಡ್ಡ TV ಇರ್ಬೇಕು. ನಮ್ಮ ಮನೆ ಒಳಗೆ ಬರುವಾಗ ದೊಡ್ಡ ಪ್ಯಾಲೇಸ್ ಅಲ್ಲಿ ಇರುವ ರೀತಿ ಅನ್ಸ್ಬೇಕು. ನಮ್ಮ ಮನೆ ಒಳಗೆ ಬರೋರೆಲ್ಲ ನಮ್ ನೋಡಿ ಹೊಟ್ಟೆ ಕಿಚ್ಚು ಪಡ್ಬೇಕು. ಚಿನ್ನು ಹೇಳಿದನ್ನ ಕೇಳಿ ಚಿಚು ಕೋಪದಿಂದ, ಅರೆ ಬುದ್ಧಿ ಇಲ್ದೇ ಇರೋವ್ನೆ, ನಮ್ಗೆ ಯಾಕೋ ಅಷ್ಟು ದೊಡ್ಡ ಪ್ಯಾಲೇಸ್, ನಾವು ಅಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ ನಿನಗೆ? ಏನಮ್ಮ ಆಗುತ್ತೆ? ಎಲ್ಲರೂ ನಮ್ನ ನೋಡಿ ಭಯಪಡ್ತಾರೆ, ಗೌರವ ಕೊಡ್ತಾರೆ. ಇಷ್ಟು ದಿನಗಳ ಕಾಲ ಚಿಚ್ಚು ಸಾಲ ಮಾಡಿದೀನಿ ಅಂತ ಒದ್ದಾಡ್ತಾ ಇದ್ಲಲ್ವಾ, ಅವಳಿಗೆ ದಿಢೀರಂತ ಇಷ್ಟು ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕೊಟ್ರಿ ಅವಳಿಗೆ? ಹಾಗೆ ಹೀಗೆ ಅಂತ ಇನ್ಕಮ್ ಟ್ಯಾಕ್ಸ್ ಕೈಯಲ್ಲಿ ಎಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಆಮೇಲೆ ಅವರೆಲ್ಲ ನಮ್ನ ಟ್ಯಾಕ್ಸ್ ಕಟ್ಟಕ್ಕೆ ಹೇಳ್ತಾರೆ ಕಣೋ. ಅಮ್ಮೋ, ಇನ್ಕಮ್ ಟ್ಯಾಕ್ಸ್ ಅವರ? ಹೌದು ಕಣೋ. ಅದು ಮಾತ್ರ ಅಲ್ಲ ಕಣೋ, ನೆನ್ನೆ ತನಕ ನಾನು ಯಾರ ಜೊತೆಲ್ಲ ಹೋಗಿ ಸಾಲ ಕೇಳಿದೆ, ಆ ತುನಿ, ಚೋಟು, ಮಗಿ ಅವರೆಲ್ಲ ಬಂದು ನಾಚಿಕೆ ಇಲ್ದೆ ನನ್ ಜೊತೆ ಸಾಲ ಕೊಡಿ ಅಂತ ಕೇಳ್ತಾರೆ. ಅದು ಮಾತ್ರ ಅಲ್ಲ ಕಣೋ, ಯಾವಾಗ್ಲೂ ನಾವು ಬಡವರ ಹಾಗೆ ಎಲ್ಲರ ಕಣ್ಣಿಗೆ ಕಾಣ್ಕೊಂಡು ಅವರ ಕರುಣೆ ನಮ್ಮ ಮೇಲೆ ಇರ್ಬೇಕು ಕಣೋ. ಅಮ್ಮ, ಇವಾಗ ಹೇಗಮ್ಮ ಆ ಹಣ ಎಲ್ಲ ಹಾಗೇನೆ ಗಾಡ್ರೇಜ್ ಒಳಗೆ ಇಟ್ಕೊಳ್ಳೋದ? ರಿಚ್ ಆಗಿ ಜೀವನ ಮಾಡಲ್ವಾ? ಇಲ್ಲ ಕಣೋ, ನಾವು ಒಂದು ದೊಡ್ಡ ಪ್ಯಾಲೇಸ್ ನ ಕಟ್ಕೊಳ್ಳೋಣ, ತುಂಬಾ ಅದ್ದೂರಿಯಾಗಿ ಜೀವನ ಮಾಡೋಣ. ಆದ್ರೆ ನಾವು ಒಂದು ಗುಡಿಸಲ ಮನೆಯಲ್ಲಿರುವ ರೀತಿ ಎಲ್ಲರ ಕಣ್ಣಿಗೆ ಕಾಣ್ಬೇಕು. ಚಿನ್ನುಗೆ ಏನು ಅರ್ಥ ಆಗ್ಲಿಲ್ಲ. ಹೊರಗಡೆ ಹಂಚು ಮನೆ, ಒಳಗಡೆ ಪ್ಯಾಲೇಸ್, ಅದು ಹೇಗಮ್ಮ? ಲೇ, ನಿನಗೆ ಗೊತ್ತಿಲ್ಲ ಕಣೋ, ನಾವು ಕುಹು ಹತ್ರ ಹೋಗೋಣ. ಚೆನ್ನಾಗಿ ಮನೆ ಕಟ್ಟುತ್ತೆ ಅಂತೆ. ಅದ್ರ ಜೊತೆ ಹೋದ್ರೆ ನಾವು ಪ್ಯಾಲೇಸ್ ಆಗೆ ಮನೆ ಕಟ್ಕೋಬಹುದು. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಸೇರಿ ಆ ಊರಿನಲ್ಲಿದ್ದ ಫೇಮಸ್ ಬಿಲ್ಡರ್ ಆದ ಒಂದು ಬಾತುಕೋಳಿನ ನೋಡೋದಕ್ಕೋಸ್ಕರ ಹೋದ್ರು. ಬಾತುಕೋಳಿಯ ಹತ್ತಿರ ಅವ್ರವ್ರ ಐಡಿಯಾನ ಹೇಳಿದಾಗ ಬಾತುಕೋಳಿ ಕೂಡ ತುಂಬಾನೇ ಆಶ್ಚರ್ಯಪಟ್ಟಿತು. ಕೆಲವು ದಿನಗಳ ನಂತರ ಆ ಊರಿನ ಗಡಿಯಲ್ಲಿ ಒಂದು ಅಂದವಾದ ಆದ್ರೆ ತುಂಬಾನೇ ಚಿಕ್ಕ ಮನೆ, ಹೊರಗಡೆಯಿಂದ ನೋಡಕ್ಕೆ ಒಬ್ಬ ಬಡವನ ಮನೆಯ ತರಾನೇ ಇತ್ತು. ಹುಲ್ಲಿನಿಂದ ಮಾಡಿರುವ ಚಾವಣಿ, ಮಣ್ಣಿಂದ ಮಾಡಿರುವ ಗೋಡೆಗಳು, ಹೊರಗಡೆಯಿಂದ ನೋಡಕ್ಕೆ ತುಂಬಾ ಚಿಕ್ಕದಾಗಿರುವ ಒಂದು ಚಿಕ್ಕ ಗುಡಿಸಲು ತರಾನೇ ಇತ್ತು. ಚಿಚ್ಚು ಅವರೇ, ನಿಮ್ಮ ಮನೆ ರೆಡಿ ಆಗಿದೆ. ಹೊರಗಡೆ ನೋಡ್ಲಿಕ್ಕೆ ಗುಡಿಸಲ ಮನೆ ಹಾಗೆ ಕಂಡ್ರು ಕೂಡ ಒಳಗೆ ಇಟಾಲಿಯನ್ ಟೈಲ್ಸ್, ಮಾರ್ಬಲ್ಸ್ ಎಲ್ಲ ಹಾಕಿದೀನಿ. ಹಾಗೇನೆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಟಿವಿ ನೋಡುವ ಹಾಗೆ ದೊಡ್ಡ ಟಿವಿನ ಕೂಡ ಅರೇಂಜ್ ಮಾಡಿದೀನಿ. ಇವಾಗ ಒಳಗೆ ಹೋಗಿ ನೋಡಿ. ಬಾ, ನನಗೆ ಹಾಗೇನೆ ಇರ್ಬೇಕು. ಇವಾಗ ನಮ್ಮ ಊರಿನವರಿಗೆ ಯಾರಿಗೂ ಕೂಡ ನನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಾಗ್ಬಾರ್ದು. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಅವರ ದೊಡ್ಡ ಪ್ಯಾಲೇಸ್ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಕೆಲವು ದಿನಗಳಾದ್ರೂ ಕೂಡ ಚಿಚುಕಾಗೆ ಮನೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಆದ್ರಿಂದ ಚಿಚುಕಾಗೆಯ ಮೇಲೆ ಊರಿನಲ್ಲಿ ಎಲ್ರಿಗೂ ಡೌಟ್ ಬಂತು. ಅವಳನ್ನ ಹೇಗಾದ್ರೂ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡ್ರು. ಒಂದಿನ ಟುನಿ, ಚೋಟು, ಮಹಿ 3 ಜನ, ಅಯ್ಯೋ ಮಗಿಯವ್ರೆ, ಇವಾಗ ನಮ್ ಚಿಚ್ಚು ಮಾತಾಡಕ್ಕೆ ಕೂಡ, ಮರದ ಹತ್ರ ಕೂತ್ಕೊಳ್ಳಕ್ಕೆ ಕೂಡ ಬರ್ತಾ ಇಲ್ಲ. ಅವಳ ಪರಿಸ್ಥಿತಿ ಏನಾಗಿದ್ಯೋ?
ಹೌದು ತುನಿ, ನನಗೂ ಕೂಡ ಚಿಚ್ಚನ ನೋಡ್ಬೇಕು ಅನ್ಸುತ್ತೆ. ತುಂಬಾ ಭಯನೂ ಆಗ್ತಾ ಇದೆ. ಅವತ್ತೆಲ್ಲ ನಮ್ಮ ಹತ್ರ ಬಂದು ಅಳ್ತಾ ಸಾಲ ಕೇಳಿದ್ಲಲ್ವಾ, ಆ ಸಾಲದವರು ನಮ್ ಚಿಚ್ಚುನ ಏನಾದ್ರೂ ಮಾಡಿರ್ಬೋದಾ? ಹೌದು ತುನಿ, ನನಗೂ ಕೂಡ ಯಾಕೋ ಯೋಚನೆ ಮಾಡಿದ್ರೆ ತುಂಬಾ ಗಿಲ್ಟಿ ಅನ್ಸುತ್ತೆ. ಅವತ್ತು ಕಷ್ಟ ಅಂತ ನಮ್ಮ ಹತ್ರ ಬಂದಾಗ ಸಹಾಯ ಮಾಡ್ಲಿಕ್ಕೆ ನಮಗೂ ಕೂಡ ಆಗ್ಲಿಲ್ಲ. ಪಾಪ ಆ ಸಾಲದವರು ಏನಾದ್ರೂ ಮಾಡಿದ್ರೆ ಚಿನ್ನುವಿನ ಗತಿ ಏನು? ಸರಿ, ಇವಾಗ್ಲೇ ಚಿಚ್ಚುವಿನ ಮನೆಗೆ ಹೋಗೋಣ. ಹೋಗುವಾಗ ನಮ್ ಜೊತೆ ಇರುವ ಸ್ವಲ್ಪ ತರಕಾರಿ ಹಣ್ಣುಗಳನ್ನ ತಗೊಂಡೋಗೋಣ. ಹಾಗೆ ಟುನಿ, ಚೋಟು, ಮಹಿ 3 ಜನನು ಚಿಚುಗೋಸ್ಕರ ಸ್ವಲ್ಪ ಅಕ್ಕಿ, ಬೇಳೆ, ತರಕಾರಿ ಎಲ್ಲಾನೋ ತಗೊಂಡು ಅವಳ ಚಿಕ್ಕ ಹಂಚಿನ ಮನೆಯ ಹತ್ತಿರ ಬಂದ್ರು. ಆ ಮನೆನ ನೋಡಿ ಅವ್ರಿಗೆ ಅಯ್ಯೋ ಅಂತ ಅನಿಸ್ತು. ಅಯ್ಯೋ, ಆ ಮನೆ ನೋಡಿದ್ರಾ? ಇವಾಗ್ಲೂ ಅವಾಗ್ಲೂ ಬಿದ್ದೋಗುವ ರೀತಿ ಇದೆ. ಪಾಪ ಚಿಚ್ಚು ಎಷ್ಟೊಂದ್ ಕಷ್ಟ ಪಡ್ತಿದ್ದಾಳು. ಚಿಚ್ಚು, ಏ ಚಿಚ್ಚು, ಇದೀಯಾ ಮನೇಲಿ? ಅಯ್ಯೋ, ಮನೆ ಸ್ವಲ್ಪ ತೆರೆದಿರುವ ಹಾಗೆ ಇದೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಹಾಗಂತ ಅನ್ಕೊಂಡು ಅವ್ರೆಲ್ರೂ ಕೂಡ ಚಿಚುವಿನ ಮನೆಯೊಳಗಡೆ ಹೋಗಿ ನೋಡಿದ್ರು. ಅಲ್ಲಿ ಅವರಿಗೆ ಒಂದು ಅದ್ಭುತವಾದ ದೃಶ್ಯ ಕಾಯ್ತಾ ಇತ್ತು. ಆ ಆಶ್ಚರ್ಯದಲ್ಲಿ ಅವರು ಕೈಯಲ್ಲಿದ್ದ ಬ್ಯಾಗ್ನ ಕೂಡ ಕೆಳಗಡೆ ಹಾಕ್ಬಿಟ್ರು. ಅದೊಂದು ದೊಡ್ಡ ಲಕ್ಸುರಿಯಸ್ ಹಾಲ್. ಕೆಳಗಡೆ ಇಟಾಲಿಯನ್ ಮಾರ್ಬಲ್. ಅಲ್ಲಿ ಒಂದು 100 ಇಂಚಸ್ ಅಲ್ಲಿ ಟಿವಿ ಇತ್ತು, ದೊಡ್ಡ ಎಸಿ ಇತ್ತು, ಹಾಗೇನೆ ಫುಲ್ ಲೈಟಿಂಗ್ ಸೆಟಪ್. ಮಧ್ಯದಲ್ಲಿ ಒಂದು ಲೆದರ್ ಸೋಫಾ. ಆ ಸೋಫಾದಲ್ಲಿ ಕೂತ್ಕೊಂಡು ಚಿಚುಕಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ಕಾಫಿನ ಬಿಸಿ ಬಿಸಿಯಾಗಿ ಕುಡ್ಕೊಂಡು ಆ ಟಿವಿಯಲ್ಲಿ ಸೀರಿಯಲ್ ನೋಡ್ತಾ ಇದ್ಲು. ಅದು ತುಂಬಾ ಆಶ್ಚರ್ಯ ತಾನೆ? ಅಯ್ಯಯ್ಯೋ, ಇದೇನಿದು? ಇದು ಚಿಚ್ಚುವಿನ ಮನೆನಾ ಅಥವಾ ನಾವು ಬೇರೆ ಯಾರಾದ್ರೂ ಮಂತ್ರಿಯ ಮನೆಗೆ ಬಂದಿದೀವಾ? ಟೋನಿ ಅವಳ ಕಣ್ಣನ್ನ ಒರೆಸ್ಕೊಂಡು, ಅಯ್ಯೋ, ಎಸಿ, ಲೈಟಿಂಗ್, ಲೆದರ್ ಸೋಫಾ, ಬಾದಾಮ್, ಪಿಸ್ತಾ. ಚಿಚ್ಚು, ಏನೇ ಇದೆಲ್ಲ? ನೀನು ಮನೆಯಲ್ಲಿ ಆತ್ಮಹತ್ಯೆ ಏನೋ ಮಾಡ್ಕೊಂಡಿರ್ತೀಯ ಅಂತ ನಿನ್ನ ನೋಡಕ್ ಬಂದ್ರೆ ನೀನು ಇಂದ್ರಭವನದಲ್ಲಿರುವ ಹಾಗೆ ಇದೆಯಾ? ಆವಾಗ ಚಿಚುಕಾಗಿ ಎದ್ದು, ಯಾರ್ ನೀವು? ಓ, ನೀವಾ? ಅಯ್ಯೋ, ನಾನು ಬಾಗ್ಲಕ್ಕಕ್ಕೆ ಮರ್ತು ಬಿಟ್ನಾ? ಏ ಚಿಚ್ಚು, ಬಾಗಿಲಿನ ಸಂಗತಿ ಎಲ್ಲ ಬಿಟ್ಟಾಕು. ಹೌದು, ನೀನೇನೆ ಇಷ್ಟು ದೊಡ್ಡ ಅರಮನೆ ಪ್ಯಾಲೇಸ್ ಅಲ್ಲಿ ಇರುವ ಹಾಗೆ ಇದೀಯಾ? ನಿಜವಾಗ್ಲೂ ಇದು ಪ್ಯಾಲೇಸೇ ಕಣೆ. ಇಷ್ಟು ದಿನ ಸಾಲದಲ್ಲಿದ್ದೆ, ದಿಢೀರಂತೆ ನಿನಗೆ ಇಷ್ಟೊಂದು ಹಣ ಎಲ್ಲಿಂದನೇ ಬಂತು? ನಿಜ ಹೇಳೆ, ಏನಾದ್ರೂ ಬ್ಯಾಂಕ್ ಏನಾದ್ರೂ ದರೋಡೆ ಮಾಡ್ಬಿಟ್ಟಿದೀಯಾ? ಚಿಚು ನಗುತ್ತಾ, ನಾ ಬ್ಯಾಂಕಿನೆಲ್ಲ ಏನು ದರೋಡೆ ಮಾಡಿಲ್ಲ. ಇದೆಲ್ಲ ನನ್ ಬ್ರೈನ್ ಉಪಯೋಗಿಸಿ ಸಂಪಾದನೆ ಮಾಡಿರೋದು. ಸರಿ ಸರಿ, ಬನ್ನಿ ಮೊದ್ಲು ಎಸಿಯಲ್ಲಿ ಕೂತ್ಕೊಳ್ಳಿ. ಬನ್ನಿ, ಈ ಬಾದಾಮ್ ಪಿಸ್ತಾ ಎಲ್ಲ ತಿನ್ನಿ. ಚಿಚ್ಚು, ನಮಗೆ ಡ್ರೈ ಫ್ರೂಟ್ಸ್ ಏನು ಬೇಡ. ಮೊದ್ಲು ವಿಷಯ ಏನು ಅಂತ ಹೇಳು. ಚಿಚು ಸೋಫಾದಲ್ಲಿ ಸ್ಟೈಲ್ ಆಗಿ ಕೂತ್ಕೊಂಡು ಅವಳು ಲೂಸಿನ ಕಾಪಾಡಿದ್ದು. ಲೂಸಿ ಚಿಚುಗೋಸ್ಕರ ಮಾಡಿದ ಸಹಾಯ, ಆಮೇಲೆ ಚಿಚು ಪ್ಲಾನ್ ಮಾಡಿ ಕಟ್ಟಿದ ಮನೆ, ಈ ಎಲ್ಲ ವಿಷಯನೂ ಹೇಳಿದ್ಲು. ಅದನ್ನ ಕೇಳಿ ಅವ್ರು ಎಲ್ರು ಕೂಡ ಆಶ್ಚರ್ಯಪಟ್ರು. ನಿಮ್ಮೆಲ್ಲರಿಗೂ ಇವಾಗಾದ್ರೂ ಅರ್ಥ ಆಯ್ತಾ? ನಾನಂತೂ ಇದೇ ರೀತಿ ಪ್ಯಾಲೇಸ್ ರೀತಿ ಹೊರಗಡೆ ಕಾಣುವ ರೀತಿ ಮನೆಯನ್ನು ಕಟ್ಟಿದ್ರೆ ನಿಮಗೆ ನನ್ ಮೇಲೆ ಅನುಮಾನ ಬರ್ತಾ ಇತ್ತು. ಇವಾಗ್ಲೇ ಬಂತಲ್ವಾ? ಆಮೇಲೆ ನೀವು ಕೂಡ ನನ್ ಜೊತೆ ಬಂದು ಸಾಲ ಕೊಡಿ ಅಂತ ನಾಚಿಕೆ ಇಲ್ದೆ ಕೇಳ್ತಾ ಇದ್ರಿ. ಅದಕ್ಕೇನೆ ಯಾರಿಗೆ ಗೊತ್ತಾಗ್ಬಾರ್ದು ಅಂತ ನಾನು ಈ ಪ್ಲಾನ್ ನ ಮಾಡಿರೋದು. ಟುನಿ ನಗುತ್ತಾ, ವಾವ್ ಚಿಚ್ಚು, ಒಳ್ಳೆ ಬುದ್ಧಿಶಾಲಿಯಾಗೇನೆ ಯೋಚನೆ ಮಾಡಿದೀಯಾ. ನೀನು ಇನ್ನೊಬ್ಬರನ್ನ ಕಾಪಾಡಿದ್ದು, ಅವ್ರು ನಿನ್ಗೆ ಹಣ ಕೊಟ್ಟಿದ್ದು, ಅವರ ಪುಣ್ಯಕ್ಕೆ ನೀನ್ ಈ ಮನೆನ ಕಟ್ಕೊಂಡಿರೋದು. ಅದ್ರಲ್ಲೂ ಯಾರಿಗೆ ಗೊತ್ತಾಗದೆ ಹೀಗೆ ಮೇಂಟೈನ್ ಮಾಡ್ತಾ ಇದೀಯ ನೋಡು, ಇದಕ್ಕೆ ನಿನ್ಗೆ ಸೆಲ್ಯೂಟ್ ಹೊಡಿಬೇಕು. ಹೌದು ಚಿಚ್ಚು, ಅವತ್ತು ನಮ್ ಜೊತೆ ಹಣ ಇದೆ ಅಂತ ನಿನ್ನ ಕೇವಲವಾಗಿ ಮಾತಾಡ್ಸಿ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟು. ಆದ್ರೆ ನೀನು ಅದೃಷ್ಟದಿಂದ ಇವಾಗ ಕೋಟೀಶ್ವರಿ ಆಗಿದೀಯ. ಆದ್ರೂ ಕೂಡ ನಿನ್ ಜೊತೆ ಹಣ ಇದೆ ಎನ್ನುವ ಗರ್ವ ಮಾತ್ರ ನೀನು ತೋರಿಸ್ಕೊಂಡಿಲ್ಲ. ನಿನ್ ಬಗ್ಗೆ ಆಲೋಚನೆ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹೌದು ಚಿಚ್ಚು, ಒಂದು ಒಳ್ಳೆ ಮನುಷ್ಯನ ಗುಣ ಅವನ ಹಣ, ಮನೆ ಅದ್ನ ನೋಡಿ ಗೊತ್ತಾಗೋದಿಲ್ಲ, ಅವನ ಮನಸ್ಸು ನೋಡಿನೇ ಗೊತ್ತಾಗೋದು. ನಿನ್ನ ಮನಸ್ಸು ದೊಡ್ಡ ಮನಸ್ಸು, ನಿನಗೆ ದೊಡ್ಡ ಸೆಲ್ಯೂಟ್. ಚಿಚು ನಗುತ್ತಾ, ಸರಿ ಸರಿ ಸರಿ, ನಡ್ದಿದೇನೋ ನಡ್ದೋಯ್ತು. ನೀವು ಹೊರಗಿಂದ ಬಂದಿದ್ದೀರಾ, ಕೂತ್ಕೊಳ್ಳಿ, ನಾನ್ ನಿಮ್ಗೋಸ್ಕರ ಆಪಲ್ ಜ್ಯೂಸ್ ತರ್ತೀನಿ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಸೀಕ್ರೆಟು. ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಟುನಿ, ಚೋಟು, ಮಹಿ ಚಿಚುಕಾಗಿಯ ಬುದ್ಧಿವಂತಿಕೆನ ಮನಸಾರೆ ಹೊಗಳಿದ್ರು. ಹಾಗೇನೆ ಅವ್ರು ಮಾಡಿದ ತಪ್ಪಿಗೆ ಕ್ಷಮಾಪಣೆನೂ ಕೇಳಿದ್ರು. ಹಾಗೆ ಚಿಚುಕಾಗಿ ಅವಳ ಹತ್ರ ಇದ್ದ ಹಣದಲ್ಲಿ ದೊಡ್ಡ ಪ್ಯಾಲೇಸ್ ಮನೆನ ಕಟ್ಕೊಂಡು ಹೊರಗಡೆ ನೋಡೋರಿಗೆ ಮಾತ್ರ ಪಾಪ ಚಿಚು ಕಷ್ಟದಲ್ಲಿದ್ದಾಳೆ, ಅವಳ ಮನೆ ಎಷ್ಟು ಚಿಕ್ಕ ಮನೆ ಅಂತ ಅನ್ಕೊಳ್ಳತರ ಅವಳು ಪ್ಲಾನ್ ಮಾಡಿದ್ಲು. ಚಿಚುವಿನ ಅದೃಷ್ಟ. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗಿ ನದಿಯಲ್ಲಿ ಬಲೆ ಹಾಕಿ ಮೀನ್ ಹಿಡಿದು ಆ ಮೀನನ್ನ ತಗೊಂಡು ಹೋಗಿ ಮಾರಿ ಬರುವ ಹಣದಲ್ಲಿ ಅವಳ ಕುಟುಂಬನ ನೋಡ್ಕೊಳ್ತಿದ್ಲು. ಒಂದಿನ ಸಂಜೆ ಸಮಯ ಆ ಊರಿನಲ್ಲಿದ್ದ ಒಂದು ಹೂವಿನ ತೋಟದಲ್ಲಿ ಚಿಚುಕಾಗೆ, ಚೋಟಿಗಿಳಿ, ಟುನಿಗುಬ್ಬಚ್ಚಿ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಅಲ್ಲೇ ಅವ್ರ ಪಕ್ಕದಲ್ಲೇ ಅವ್ರ ಮಕ್ಕಳಾದ ಬುಜ್ಜಿ, ಬನ್ನು, ಚಿನ್ನು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ರು.
ದಿನ ಒಂದೇ ತರ ರುಟೀನ್ ಆದ ಲೈಫ್. ಆದ್ರಿಂದ ಎಲ್ರಿಗೂ ಬೋರ್ ಹೊಡಿತಾ ಇತ್ತು. ಅವರೆಲ್ಲರೂ ಈ ರೀತಿ ಮಾತಾಡ್ತಾ ಇದ್ರು. ಹಬ್ಬಾ, ಪ್ರತಿದಿನ ಅವ್ರವ್ರ ಮನೆಯಲ್ಲಿ 4 ಗೋಡೆಯ ಮಧ್ಯೆ ಅಡಿಗೆ ಮಾಡ್ಕೊಂಡು ತಿನ್ನೋದು ನನಗೆ ತುಂಬಾ ಬೋರ್ ಆಗ್ತಾ ಇದೆ ಚೋಟು. ಆದ್ರೆ ಇವತ್ತು ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು ತುಂಬಾನೇ ಸಂತೋಷನ ಕೊಡ್ತಾ ಇದೆ. ಹೌದು ತುಣಿ, ನೀನ್ ಹೇಳದ್ ಕೂಡ ಸರಿನೇ. ಪ್ರತಿದಿನ ನಾವೇ ಅಡಿಗೆ ಮಾಡಿ ನಾವೇ ತಿನ್ನೋದು ಅಂದ್ರೆ ತುಂಬಾನೇ ಬೋರ್ ಆಗ್ತಾ ಇತ್ತು. ಆದ್ರೆ ಪ್ರತಿದಿನ ನಮ್ಗೆ ಯಾರಾದ್ರೂ ಅಡಿಗೆ ಮಾಡಿ ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ಅದು ಸಾಧ್ಯನಾ? ಚಿಚುಕಾಗೆ ನಗುತ್ತಾ, ಅಯ್ಯೋ ಚೋಟು, ನಮಗೆ ಯಾರಿದ್ದಾರೆ? ನನಗೆ ಒಂದು ಆಲೋಚನೆ. ನಾವು ಪ್ರಾಣ ಸ್ನೇಹಿತರಲ್ವಾ, ಒಂದೊಂದ್ ದಿನಕ್ಕೆ ಒಬ್ಬೊಬ್ರು ಅಡಿಗೆ ಮಾಡೋಣ. ಆವಾಗ ಪ್ರತಿದಿನ ನಾವೇ ಅಡಿಗೆ ಮಾಡ್ಬೇಕಾದ ಅವಶ್ಯಕತೆನೂ ಇರಲ್ಲ. ವಿಧ ವಿಧವಾದ ಕೈ ರುಚಿನ ತಿಂದ ಹಾಗೇನೆ ಇರುತ್ತೆ. ನನ್ನ ಐಡಿಯಾ ಹೇಗಿದೆ? ನೀವೆಲ್ಲರೂ ಇದಕ್ಕೆ ಒಪ್ಕೊಳ್ತೀರಾ? ಬುಜ್ಜಿ ಹಾರ್ಕೊಂಡು ಅಲ್ಲಿಗೆ ಬಂದು, ಚಿಚ್ಚು ಅತ್ತೆ, ನನಗೆ ಈ ಆಲೋಚನೆ ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ಪ್ರತಿದಿನ ನಮಗೆ ಹಬ್ಬನೇನಾ? ಪ್ರತಿದಿನ ವಿಧ ವಿಧವಾಗಿ ತಿನ್ಬೋದು. ಅಮ್ಮ, ನನಗೆ ಈ ಅಡಿಗೆ ತುಂಬಾ ಇಷ್ಟ ಆಗಿದೆ. ಹೌದು ಅತ್ತೆ, ನಮಗೂ ಕೂಡ 3 ಜನ ಒಟ್ಟಿಗೆ ಆಟಾಡ್ಕೊಂಡು ಒಂದೇ ಮನೆಯಲ್ಲಿ ಊಟ ಮಾಡೋದು ತುಂಬಾ ಇಷ್ಟ ಆಗಿದೆ. ಪ್ರತಿದಿನ ಒಂದೊಂದ್ ಮನೆಯಲ್ಲಿ ಊಟ ಮಾಡೋದು ಇವತ್ತಿಂದನೇ ಆರಂಭಿಸೋಣ. ಸರಿ ಚಿಚ್ಚು, ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರತಿದಿನ ಯಾರು ಏನು ಅಡಿಗೆ ಮಾಡಬೇಕು ಅಂತ ಒಂದು ಮೆನುನ ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಇವತ್ತು ಮೊದಲನೇ ದಿನ ನಾನೇ ಅಡಿಗೆ ಮಾಡ್ತೀನಿ. ಇವತ್ತು ಎಲ್ಲರಿಗೆ ಇಷ್ಟ ಆಗುವ ರೀತಿ ಮಟನ್ನ ಅಡಿಗೆ ಮಾಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಮಟನ್ ಪೀಸ್ಗಳನ್ನ ಹಾಕೊಂಡು ಕಲಸಿ ತಿಂದ್ರೆ ಅದರ ಮಜಾನೇ ಬೇರೆ. ವಾವ್, ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಾನು ಅಡಿಗೆ ಮಾಡುವಾಗ ಚಿಕನ್ನ ಅಡಿಗೆ ಮಾಡ್ತೀನಿ. ಚಿಕನ್ನಲ್ಲಿ ಯಾರಿಗೆ ಯಾವ ವೆರೈಟಿ ಚಿಕನ್ ಬೇಕು ಅಂತ ಹೇಳ್ಬಿಟ್ರೆ ಅದಕ್ಕೆ ಮುಂಚಿತವಾಗಿನೇ ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಹಾಗಾದ್ರೆ ನಮ್ಮಮ್ಮ ಏನ್ ಅಡಿಗೆ ಮಾಡ್ತಾರೆ? ನಮ್ಮಮ್ಮ ಕೂಡ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ಲೇ ಚಿನ್ನು, ನಾನು ಏನೋ ಅಡಿಗೆ ಮಾಡ್ತೀನಿ. ನನ್ನದ್ರಲ್ಲಿ ಇರೋದೇ ಸ್ಪೆಷಲ್ಲು ಮೀನ್ ಹಿಡಿಯೋದು. ನನ್ನ ವ್ಯಾಪಾರನೇ ಅದೇ ತಾನೆ. ಅದರಿಂದ 3ನೇ ದಿನ ನಾನು ಮೀನ್ ಸಾರನ್ನ ಮಾಡ್ತೀನಿ. ಹುಳಿ ಹುಳಿಯಾಗಿ, ಉಪ್ಪುಪ್ಪಾಗಿ, ಖಾರ ಖಾರವಾಗಿ ನಾನು ಅಡಿಗೆ ಮಾಡಿದ್ರೆ ನನ್ನ ಅಡಿಗೆಯಲ್ಲಿ ಬೀಳದಿರುವವರೇ ಯಾರೂ ಇಲ್ಲ. ವಾವ್, ಹಾಗಾದ್ರೆ ಇನ್ ಮುಂದೆ ಚಿಕನ್, ಮಟನ್, ಫಿಶ್ ಇದನ್ನ ಕೇಳುವಾಗನೇ ನನ್ ಬಾಯಿಯಲ್ಲಿ ನೀರ್ ಸುರಿತಾ. ಇವತ್ತು ತುನಿ ಅಮ್ಮನವರ ಮಟನ್ ಸಾರಿಂದ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲ್ರೂ ಆ ಪ್ಲಾನಿಗೆ ಉತ್ಸಾಹದಿಂದ ಒಪ್ಕೊಂಡ್ರು. ಪ್ಲಾನ್ ಮಾಡಿದ ಹಾಗೇನೆ ಮರುದಿನ ಕೆಲಸ ಎಲ್ಲಾನೋ ಮುಗಿದ್ಮೇಲೆ ಸಂಜೆ ಸಮಯ ಎಲ್ರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಟುನಿಗುಬ್ಬಚ್ಚಿಯ ಮನೆಯ ಹೊರಗಡೆ ಮಂಚ ಹಾಕೊಂಡು ಅಲ್ಲಿ ಆ ಬೆಳದಿಂಗಳ ಬೆಳಕಲ್ಲಿ ನಕ್ಷತ್ರಗಳನ್ನ ನೋಡ್ಕೊಂಡು ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಊಟ ಮಾಡ್ತಿದ್ರು. ಅಬ್ಬಾ ತುನಿ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕಣೆ. ಮಟನ್ ಎಲ್ಲ ಸೂಪರ್ ಆಗಿ ಸಾಫ್ಟ್ ಆಗಿ ಬೆಂದಿದೆ. ಹೀಗೆ ತಂಪಾದ ಗಾಳಿಯಲ್ಲಿ ಮಟನ್ ತಿನ್ನೋದು ತುಂಬಾ ಅದ್ಭುತವಾಗಿದೆ. ಹೌದು ತುನಿ, ನಾನು ದಿನ ಇಡೀ ಮೀನ್ ಹಿಡಿದು ಸುಸ್ತಾಗಿದ್ದೀನಿ. ಇವಾಗ ನಿನ್ನ ಅಡಿಗೆ ತಿನ್ನುವಾಗ ನನ್ಗೆ ಪ್ರಶಾಂತವಾಗಿದೆ. ನಾಳೆ ಚಿಕನ್ ಸಾರಿಗೋಸ್ಕರ ಕಾಯ್ತಾ ಇರ್ತೀನಿ. 2ನೇ ದಿನ ಎಲ್ಲ ಪಕ್ಷಿಗಳು ಸೇರಿ ಚೋಟಿಗಿಳಿಯ ಮನೆಗೆ ಊಟಕ್ಕೆ ಹೋದ್ರು. ಚೋಟು ಅವ್ರೆಲ್ಲರಿಗೋಸ್ಕರನೂ ಚಿಕನ್ ಸಾರನ್ನ ಮಾಡಿಟ್ಟಿದ್ಲು. ಆ ಚಿಕನ್ ಸಾರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. 3ನೇ ದಿನ ಚಿಚುಕಾಗೆಯ ಮನೆಯಲ್ಲಿ. ಆವಾಗ ಚಿಚುಕಾಗೆ ಎಲ್ಲರ ಹತ್ರನೂ, ನೋಡಿದ್ರಾ, ಎಲ್ಲ ಅಡಿಗೆ ತುಂಬಾ ಸೂಪರ್ ಆಗಿತ್ತು. ಇನ್ನು ನಾಳೆ ದಿನ ಎಲ್ಲರೂ ನನ್ನ ಮನೆಗೆ ಬನ್ನಿ. ನಾಳೆ ನೀವು ಬರುವಾಗ ನಾನ್ ನಿಮ್ಗೋಸ್ಕರ ಮನೆಯಲ್ಲಿ ಮೀನ್ ಸಾರ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಇಡ್ತೀನಿ. ನಮ್ಮ ಪಾರ್ಟಿ ನಾಳೆಗೆ ಮುಗಿತಾ ಇದೆ. ಮರುದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತಗೊಂಡು ಯಾವಾಗ್ಲೂ ತರ ನದಿ ತೀರಕ್ಕೆ ಹೋಗಿ ಆ ಗಾಳನ ನೀರಲ್ಲಿ ಹಾಕೊಂಡು ತುಂಬಾ ಉತ್ಸಾಹದಿಂದ ಕೂತ್ಕೊಂಡಿದ್ಲು. ಈ ದಿನ ರಾತ್ರಿ ಅವಳ ಫ್ರೆಂಡ್ಸ್ಗೆ ಒಳ್ಳೆ ಆಹಾರ ಕೊಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಇವತ್ತು ಎಲ್ಲರಿಗೋಸ್ಕರ ನಾನು ದೊಡ್ಡ ದೊಡ್ಡ ಮೀನ್ನ ಹಿಡಿದು ಅಡಿಗೆ ಮಾಡ್ಬೇಕು. ತುನಿ, ಚೋಟು ತುಂಬಾ ಚೆನ್ನಾಗಿ ಚಿಕನ್ ಮಟನ್ನ ಮಾಡಿದ್ರು. ಇವತ್ತು ನಾನು ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ಬೇಕು. 1 ಗಂಟೆ ಸಮಯ ಆಯ್ತು, 2 ಗಂಟೆ ಸಮಯ ಆಯ್ತು. ಆದ್ರೆ ಒಂದೇ ಒಂದು ಮೀನ್ ಕೂಡ ಸಿಗ್ಲೇ ಇಲ್ಲ. ಚಿಚು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಅರೆ, ಏನಿದು? ಪ್ರತಿದಿನ ಇಷ್ಟೊತ್ತಿಗೆ ಸುಮಾರು 10 ಮೀನುಗಳನ್ನಾದ್ರೂ ನಾನು ಹಿಡಿದಿರ್ತೀನಿ. ಆದ್ರೆ ಏನು ಇವತ್ತು ಮೀನೇ ಸಿಗ್ಲಿಲ್ಲ. ಓಹೋ, ಈ ಕಡೆ ಮೀನಿಲ್ಲ ಅನ್ಸುತ್ತೆ, ಆ ಕಡೆ ಹೋಗ್ತೀನಿ. ಚಿಚುಕಾಗೆ ಗಾಳನ ತೆಗ್ದಿಟ್ಟು ನೀರಿನಲ್ಲಿ ಬಲೆನ ಹಾಕಿದ್ಲು. ಸುಮಾರು ಸಮಯದ ತನಕ ಕಾಯ್ತಾ ಇದ್ಲು. ಆದ್ರೂ ಕೂಡ ಆ ಬಲೆಯಲ್ಲಿ ಮೀನ್ ಯಾವುದು ಸಿಗ್ಲೇ ಇಲ್ಲ. ಸಂಜೆ ಸಮಯ ಆಯ್ತು. ಇನ್ನೇನು ರಾತ್ರಿ ಆಗುತ್ತೆ ಅನ್ನುವಾಗ ಒಂದು ಮೀನು ಕೂಡ ಸಿಗ್ಲೇ ಇಲ್ಲ ಅನ್ನೋದ್ರಿಂದ ಚಿಚು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಅಯ್ಯೋ ದೇವ್ರೆ, ಸಂಜೆ ಆಗ್ತಾ ಇದೆ. ತುನಿ, ಚೋಟು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾರೆ. ನಾನ್ ಬೇರೆ ದೊಡ್ಡ ಮೀನ್ ಸಾರನ್ನ ಮಾಡ್ಕೊಡ್ತೀನಿ ಅಂತ ತುಂಬಾ ಹೆಮ್ಮೆಯಿಂದ ಮಾತಾಡ್ಬಿಟ್ಟೆ. ಆದ್ರೆ ಇವಾಗ ನೋಡಿದ್ರೆ ಒಂದು ಮೀನ್ ಕೂಡ ಸಿಕ್ಕಿಲ್ಲ.
ಮೀನ್ ಸಾರ್ನ ಮಾಡ್ಕೊಡದಿದ್ರೆ ಆಮೇಲೆ ಅವರ ಮುಂದೆ ನನ್ ಮರ್ಯಾದಿನೇ ಹೋಗ್ಬಿಡುತ್ತೆ. ಚಿಚುಕಾಗೆ ಆಕಾಶನ ನೋಡಿ ಕೈ ಮುಗ್ದು, ದೇವ್ರೆ, ನನಗೆ ಪ್ರತಿದಿನ ಮೀನ್ ಸಿಗದಿದ್ರೂ ಪರವಾಗಿಲ್ಲ, ಇವತ್ತು ಒಂದೇ ಒಂದು ದೊಡ್ಡ ಮೀನು ಸಿಕ್ಕಿದ್ರೆ ಸಾಕು. ನನ್ನ ಗೆಳೆಯರೆಲ್ಲ ಮನೆ ಹತ್ರ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಇವತ್ತು ಅವರಿಗೋಸ್ಕರ ಅಡಿಗೆ ಮಾಡ್ಬೇಕು. ಹಾಗೆ ಚಿಚುಕಾಗೆ ಸುಮಾರು ಸಮಯ ಅಲ್ಲೇ ಕೂತ್ಕೊಂಡಿದ್ಲು, ಒಂದ್ ಮೀನಾದ್ರೂ ಹಿಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ರಾತ್ರಿ 8 ಗಂಟೆ ಸಮಯ ಆಯ್ತು. ಚೋಟು ಹಾಗೂ ಟೋನಿ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಚಿಚುಕಾಗೆಯ ಮನೆಗೆ ಬಂದ್ಲು. ಆದ್ರೆ ಮನೆಗ್ ಬಂದ್ ನೋಡಿದ್ರೆ ಅಲ್ಲಿ ಚಿಚುಕಾಗೆ ಇಲ್ಲ, ಚಿನ್ನು ಮಾತ್ರ ಒಬ್ನೇ ಕೂತ್ಕೊಂಡಿದ್ದ. ಏನೋ ಚಿನ್ನು, ಒಬ್ನೇ ಅಂಗಳದಲ್ಲಿ ಕೂತಿದೀಯಾ? ನಿಮ್ಮಮ್ಮ ಎಲ್ಲಿ? ನಮ್ಗೋಸ್ಕರ ಮೀನ್ ಸಾರು ಮಾಡ್ತಾ ಇದ್ದಾಳಾ? ಅವಳ ಮೀನ್ ಸಾರು ತಿನ್ಲಿಕ್ಕೋಸ್ಕರ ಆಸೆಯಿಂದ ಬಂದಿದೀವಿ. ಚಿನ್ನು ಬೇಜಾರಿಂದ, ತುನಿ ಚಿಕ್ಕಮ್ಮ, ಮಧ್ಯಾಹ್ನ ಮೀನ್ ಹಿಡಿಲಿಕ್ಕೆ ಅಂತ ನದಿ ಹತ್ರ ಹೋದವರು ಇನ್ನು ಮನೆಗೆ ತಿರುಗಿ ಬರ್ಲೇ ಇಲ್ಲ. ಚೋಟು ಅದನ್ ಕೇಳಿ, ಏನು, ಮಧ್ಯಾಹ್ನ ಮೀನ್ ಹಿಡಿಯಕ್ಕೆ ಹೋದವಳು ಇನ್ನು ಮನೆಗೆ ಬರ್ಲೇ ಇಲ್ವಾ? ವ್ಯಾಪಾರಕ್ಕೆ ಅಂತ ಮೀನ್ ತಗೊಂಡು ಉಳಿದಿದ್ದು ನಮಗೆ ಅಂತ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾಳೆ ಅಲ್ವಾ? ಇನ್ನು ಬರ್ಲಿಲ್ಲ ಅಂದ್ರೆ ಏನ್ ಕತೆ? ಸರಿ, ನಾವೆಲ್ಲರೂ ಇಲ್ಲೇ ಕಾಯೋಣ. ಚಿನ್ನು ಎಲ್ಲರಿಗೋಸ್ಕರನೂ ಮಂಚ ತಗೊಂಡ್ ಬಂದು ಹಾಕ್ತಾ ಎಲ್ರೂ ಮನೆ ಹೊರಗಡೆನೆ ಕೂತ್ಕೊಂಡು ಚಿಚು ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ರು. ಹೀಗಿರುವಾಗ ಈ ಕಡೆ ನದಿ ತೀರದಲ್ಲಿ ಚಿಚುಕಾಗಿ ತುಂಬಾನು ಕತ್ಲಾಗ್ತಾ ಇರೋದನ್ನ ನೋಡ್ತಾ ಇದ್ಲು. ಆದ್ರೂ ಕೂಡ ಒಂದೇ ಒಂದು ಮೀನ್ ಕೂಡ ಅವಳಿಗೆ ಸಿಗ್ಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ದೆ ಅವಳು ಗಾಳ ಹಾಗೂ ಬಲೆ ಎಲ್ಲಾನು ತೆಗ್ದಿಡ್ತಾ ಇದ್ಲು. ಅವಾಗ ಚಿಚು ಮನ್ಸಲ್ಲಿ, ಅಯ್ಯೋ ದೇವ್ರೆ, ನೀವು ಕೂಡ ನನ್ನನ್ನು ನೋಡಿ ಕರುಣಿಸಿಲ್ವಾ? ಇಷ್ಟೊತ್ತಾದ್ರೂ ನನಗೆ ಮೀನ್ ಸಿಗ್ಲಿಲ್ಲ. ಇವಾಗ ಮನೆಗೆ ಹೋಗಿ ನನ್ ಮುಖನ ಅವರಿಗೆ ಹೇಗೆ ತೋರಿಸ್ಲಿ? ನನ್ ಮರ್ಯಾದಿನೇ ಹೋಗುತ್ತೆ. ಚಿಚು ಹೋಗೋಣ ಅಂತ ಹೊರಡ್ತಾ ಇದ್ದಾಗ ಇದಕ್ಕಿದಂತೆ ಅವಳಿಗೆ ಅಲ್ಲಿ ಯಾರೋ ಮಾತಾಡುವ ಶಬ್ದ ಕೇಳಿಸ್ತು. ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಅದನ್ನು ಕೇಳಿ ಚಿಚು, ಈ ರಾತ್ರಿ ಸಮಯದಲ್ಲಿ ಇಲ್ಲಿ ಯಾರಿದ್ದೀರಾ? ಯಾರ್ದೋ ಧ್ವನಿ ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ? ನಾನು ಕೆಳಗೇನೆ ಇದ್ದೀನಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಚಿಚು ಹೆದರ್ಕೊಂಡೆ ಕೆಳಗಡೆ ಇಣುಕಿ ನೋಡೋದ್ಲು. ಆವಾಗ ಆ ನದಿ ತೀರದಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡು ಯಾವುದೋ ಒಂದು ಪ್ರಾಣಿ ಒದ್ದಾಡ್ತಾ ಇತ್ತು. ಆ ಪ್ರಾಣಿಯ ಮೇಲ್ಭಾಗ ಮನುಷ್ಯ ಹಾಗೇನೋ, ಕೆಳಗಿನ ಭಾಗ ಮೀನ್ ಹಾಗೇನೋ ಇತ್ತು. ಅದನ್ನ ನೋಡಿ ಚಿಚುಕಾಗೆ ತುಂಬಾನು ಶಾಕ್ ಆದ್ಲು. ಆವಾಗ ಚಿಚುಕಾಗೆ, ಅಯ್ಯಯ್ಯೋ, ಅರ್ಧ ಮೀನು ಅರ್ಧ ಮನುಷ್ಯ, ನೀವೇನಾ ಜಲಕನ್ಯೆ? ನಾನು ಇದುವರೆಗೂ ಕಥೆಯಲ್ಲಿ ಕೇಳಿದೀನಿ, ಇವತ್ತೇ ಎದುರಲ್ಲಿ ನೋಡ್ತಾ ಇದ್ದೀನಿ. ನೋಡಿದ್ರೇನೆ ತುಂಬಾ ಭಯ ಆಗ್ತಿದೆ. ಆವಾಗ ಆ ಜಲಕನ್ಯೆ, ದಯವಿಟ್ಟು ಎದುರುಬೇಡ ಪಕ್ಷಿ, ನಾನ್ ನಿನ್ಗೆ ಏನು ಮಾಡೋದಿಲ್ಲ. ನನಗೆ ಉಸಿರಾಡಕ್ಕಾಗ್ತಾ ಇಲ್ಲ. ನನ್ನನ್ನು ನೀರೊಳಗೆ ಬಿಡ್ತೀಯಾ ಪ್ಲೀಸ್? ನನ್ನಿಂದ ಉಸಿರಾಡಕ್ಕಾಗ್ತಾ ಇಲ್ಲ, ಅದರಿಂದನೇ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಹಾಯ ಮಾಡು. ಜಲಕನ್ಯೆ ಕೆಸರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದನ್ನು ನೋಡಿದ ಚಿಚುಕಾಗೆಗೆ ಇವಾಗ ಭಯ ಹೋಯ್ತು. ಅಯ್ಯೋ ಪಾಪ ಅಂತ ಅನ್ನಿಸ್ತು. ಆದ್ರಿಂದ ಅವಳು ಪ್ರಾಣನ ಒತ್ತೆ ಇಟ್ಟು ಜಲಕನ್ಯನ ಗಟ್ಟಿಯಾಗಿ ಹಿಡ್ಕೊಂಡು ಅವಳು ನೀರಿಗೆ ಇಳ್ಕೊಂಡ್ ಬಂದ್ಲು. ನೀರಿಗೆ ಬಂದ್ಮೇಲೆ ಜಲಕನ್ಯೆಗೆ ಪ್ರಾಣ ಬಂದ ಹಾಗೆ ಇತ್ತು. ಆದ್ರಿಂದ ಜಲಕನ್ಯೆ ಹೊರಗಡೆ ಬಂದು ಚಿಚುಕಾಗೆನ ನೋಡಿ, ನಿನಗೆ ತುಂಬಾ ಧನ್ಯವಾದಗಳು ಕಾಗೆ. ನೀನ್ ಮಾತ್ರ ಇಲ್ಲದಿದ್ರೆ ಇವತ್ತು ನಾನು ನನ್ನ ಜೀವನ ಕಳ್ಕೊಳ್ತಾ ಇದ್ದೆ. ನನ್ನ ಪಾಲಿಗೆ ನೀನು ದೇವತೆ. ತುಂಬಾ ಧನ್ಯವಾದಗಳು ಜಲಕನ್ಯೆ. ಇಷ್ಟು ದಿನ ನೀನು ನೀರಲ್ಲಿ ತಾನೇ ಇದ್ದೆ, ಆದ್ರೆ ನಿನಗೆ ಇವತ್ತು ಯಾಕೆ ಈ ರೀತಿ ಪರಿಸ್ಥಿತಿ ಬಂತು? ಜಲಕನ್ಯೆ ಬೇಜಾರಿಂದ, ನಾನು ಏನು ಅಂತ ಹೇಳೋದಕ್ಕಾಗೆ, ಇವತ್ತು ಇಲ್ಲಿ ತುಂಬಾ ಜನರು ಬಂದು ಮೀನ್ ಹಿಡಿಯಕ್ಕೆ ಅಂತ ಬಲೆನ ಬೀಸಿದ್ರು. ನನ್ನ ಕೂಡ ಆ ಬಲೆಯಲ್ಲಿ ಸಿಕ್ಸಿದ್ರು. ಆನಂತರ ನಾನು ಆ ಬಲೆಯಿಂದ ತಪ್ಪಿಸ್ಕೊಂಡೆ. ಅದನ್ನು ನೋಡಿ ಈ ನದಿಯಲ್ಲಿ ಇದ್ದ ಮಿಕ್ಕ ಮೀನುಗಳೆಲ್ಲ ಹೆದರಿ ಹೋಯಿತು. ಅವುಗಳನ್ನು ಮೇಲೆ ಬರಬೇಡಿ ಅಂತ ನಾನೇ ಇವತ್ತು ಕೆಳಗಡೆ ಕಳಿಸ್ಬಿಟ್ಟೆ. ಓಹೋ, ಹಾಗೇನಾ? ಅದಕ್ಕೇನೆ ಮಧ್ಯಾಹ್ನದಿಂದ ಒಂದು ಮೀನು ಕೂಡ ಮೇಲೆ ಬರ್ಲೇ ಇಲ್ಲ. ನಾನ್ ಕೂಡ ಯಾಕೆ ಮೀನುಗಳು ಈ ನದಿಯಲ್ಲಿ ಕಾಣದೆ ಹೋಯ್ತು ಅಂತ ತುಂಬಾ ಹೊತ್ತಿನಿಂದ ಆಲೋಚನೆ ಮಾಡ್ತಾ ಇದ್ದೆ. ಹೌದಕ್ಕಾಗೆ ಮನುಷ್ಯರಿಂದ ಮೀನುಗಳನ್ನು ಕಾಪಾಡಬೇಕು ಅಂತ ನಾನಾಗೆ ಮಾಡಿದ್ದು. ಆ ಮನುಷ್ಯರು ಇಲ್ಲಿಂದ ಹೊರಟು ಹೋದ ನಂತರ ನಾನು ಕೂಡ ನೀರೊಳಗೆ ಬರೋಣ ಅಂತಾನೆ ನೋಡ್ತಾ ಇದ್ದೆ. ಆದ್ರೆ ಜೋರಾದ ಅಲೆ ಬಂದು ನನ್ನನ್ನು ಎತ್ತಿ ಮರಳಿರುವ ಸ್ಥಳಕ್ಕೆ ಬಿಸಾಡ್ಬಿಡ್ತು. ಆದ್ರೆ ನನಗೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೇನೆ ನಾನು ಅಲ್ಲಿ ಕಿರ್ಚ್ಕೊಂಡಿದ್ದೆ. ಆವಾಗಲೇ ಆ ದೇವರ ರೀತಿ ಬಂದು ನೀನು ನನ್ನನ್ನು ಈ ದಿನ ಕಾಪಾಡಿದೀಯಾ. ಅಯ್ಯೋ ಪಾಪ, ನಿನ್ಗೆ ಎಷ್ಟು ದೊಡ್ಡ ಕಷ್ಟ ಬಂದ್ಬಿಡ್ತಮ್ಮ. ಆದ್ರೆ ನೀನೇ ನನಗೆ ಪ್ರಾಣ ಕೊಟ್ಟಿದೀಯ ಅಲ್ವಾ ಕಾಗೆ? ಹೌದು, ನೀನ್ ಯಾರು? ನೀನ್ ಯಾಕೆ ಇಷ್ಟೊತ್ತಿಗೆ ಇಲ್ಲಿ ಬಂದಿದೀಯಾ? ನಿನ್ನ ಮನೆ ಇಲ್ಲ ಅಲ್ವಲ್ಲ? ನಿನ್ಗೇನು ಕಷ್ಟ ಹೇಳು? ಅಯ್ಯೋ ಜಲಕನ್ಯೆ, ನಾನು ಏನು ಅಂತ ಹೇಳೋದು? ನನ್ನ ಗೆಳೆಯರು ನನ್ ಮನೆಗೆ ಇವತ್ತು ಊಟಕ್ಕೆ ಅಂತ ಬರ್ತಾರೆ. ಅವರಿಗೋಸ್ಕರ ಮೀನ್ ಹಿಡ್ಕೊಂಡು ಹೋಗಿ ಅಡಿಗೆ ಮಾಡಿ ಕೊಡೋಣ ಅಂತ ನೋಡ್ದೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಒಂದು ಮೀನು ಕೂಡ ನನ್ ಕೈಗೆ ಸಿಗ್ಲಿಲ್ಲ. ಇವಾಗ ನಾನು ಹೇಗೆ ಮನೆಗೆ ಹೋಗೋದು? ನನ್ ಗೆಳೆಯರೆಲ್ಲ ಹಸಿವಲ್ಲಿ ನನ್ಗೋಸ್ಕರ ಕಾಯ್ತಾ ಇರ್ತಾರೆ.
ನನ್ ಜೀವನ ಕಾಪಾಡಿದ ನಿನಗೆ ನಾನು ಇಷ್ಟಕ್ಕೂ ಸಹಾಯ ಮಾಡಲ್ವಾ? ಇಷ್ಟೇನಾ ನಿನ್ನ ಕಷ್ಟ? ಸರಿ, ನೀನು ಇಲ್ಲೇ ಕಾಯ್ತಾ ಇರು, ನಾನು ಇವಾಗ ಬರ್ತೀನಿ. ಜಲಕಣಿ ನಗಾಡ್ಕೊಂಡೇ ಆ ನೀರಿನೊಳಗಡೆ ಹೋದ್ಲು. ನೀರಿನೊಳಗಡೆ ಹೋಗಿ ಸ್ವಲ್ಪ ಸಮಯದಲ್ಲಿ ಅವಳು ಪುನಃ ವಾಪಸ್ ಬಂದ್ಲು. ಅವಳ ಕೈಯಲ್ಲಿ ಚಿನ್ನದ ಬಣ್ಣದಲ್ಲಿ ಒಂದು ದೊಡ್ಡ ಮೀನಿತ್ತು. ಆ ಮೀನನ್ನು ನೋಡಿದ ಚಿಚುಕಾಗೆ ತುಂಬಾನು ಆಶ್ಚರ್ಯಪಟ್ಲು. இந்த காக்கா, இந்த ஆத்துலயே எல்லா மீனோட இந்த மீன் ரொம்ப ருசியா இருக்கும். உனக்காக கொண்டு வந்திருக்கேன். இத கொண்டு போய் உன்னோட நண்பர்களுக்கு சமைச்சு கொடு. உன்னோட கௌரவம் அவங்க முன்னாடி கொஞ்சம் கூட குறைய கூடாது. ಚಿಚುಕಾಗೆ ತುಂಬಾನು ಸಂತೋಷದಿಂದ, ಅರೆ, ಎಷ್ಟು ದೊಡ್ಡ ಮೀನು ನನ್ಗೋಸ್ಕರ ತಂದಿದೀಯಾ? ಈ ಮೀನ್ ತಗೊಂಡೋಗಿ ನನ್ ಗೆಳೆಯರಿಗೆ ಅಡಿಗೆ ಮಾಡಿ ಕೊಡ್ತೀನಿ. ನನ್ ಮರ್ಯಾದೆನ ಕಾಪಾಡ್ಬಿಟ್ಟೆ, ನಿನಗೆ ತುಂಬಾ ಧನ್ಯವಾದಗಳು. ಚಿಚುಕಾಗೆ ಆ ದೊಡ್ಡ ಮೀನನ್ನ ತಗೊಂಡು ತುಂಬಾನು ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ಲು. ಚಿಚುನ ನೋಡಿದವರು ಎಲ್ರು ಕೂಡ ಅಮ್ಮಯ್ಯ ಅಂತ ಸಂತೋಷಪಟ್ರು. ಹಬ್ಬಬ್ಬಾ, ಬಂದ್ಬಿಟ್ಟ ಕಣೆ. ಏನೇ ಇವತ್ತಿಷ್ಟೊತ್ತು ಮಾಡ್ಬಿಟ್ಟೆ? ನಮಗೆಲ್ಲ ಹಸಿವಲ್ಲಿ ಹೊಟ್ಟೆ ತಾಳ ಆಗ್ತಾ ಇದೆ. ಹೌದು, ಮೀನ್ ಸಿಗ್ತಾ ಇಲ್ವಾ? ಚಿಚು ಮೀನನ್ನ ತೋರ್ಸಿ, ನೋಡುದ್ರಾ, ಎಷ್ಟು ದೊಡ್ಡ ಮೀನ್ ಸಿಕ್ಕಿದೆ. ನಮ್ಮ 10 ಜನರಿಗೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಸರಿ, ನೀವೆಲ್ಲರೂ ಒಂದು ಅರ್ಧ ಗಂಟೆ ಹೀಗೆ ಇರಿ. ನಾನು ಹೋಗಿ ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಮೀನ್ ಸಾರ್ ಮಾಡ್ಕೊಂಡ್ ಬರ್ತೀನಿ. ಹಬ್ಬಾ ಚಿಚ್ಚು, ಎಷ್ಟು ದೊಡ್ಡ ಮೀನು! ಇದನ್ನ ನೋಡಿದ್ರೆ ಬಾಯಲ್ಲಿ ಎಂಜಿನ ಸುರಿತಾ ಇದೆ. ಸರಿ, ನಾವು ಕಾಯ್ತಾ ಇರ್ತೀವಿ, ಬೇಗ ಬಂದ್ಬಿಡು. ಚಿಚುಕಾಗೆ ತಕ್ಷಣ ಮನೆಯೊಳಗಡೆ ಹೋಗಿ ಆ ಮೀನನ್ನ ಕಟ್ ಮಾಡಿ ತೊಳೆದು ಘಮಘಮ ಅಂತ ಪರಿಮಳ ಬರುವ ತರ ತುಂಬಾ ಸೂಪರ್ ಆಗಿ ಒಂದು ಮೀನ್ ಸಾರನ್ನ ಮಾಡ್ತಾ ಇದ್ಲು. ಆ ಮೀನ್ ಸಾರಿನ ಪರಿಮಳಕ್ಕೆ ಹೊರಗಡೆ ಇದ್ದವರಿಗೆ ಹಸಿವು 100 ಪಟ್ಟು ಹೆಚ್ಚಾಗ್ತಾ ಇತ್ತು. ಕೊನೆಗೆ ಹೇಗೋ ಅವಳು ಮೀನ್ ಸಾರು ಮಾಡಿ ತಗೊಂಡ್ ಬಂದ್ಲು. ಇದೋ ಬಂತು ಬಿಸಿ ಬಿಸಿಯಾದ ನಾಟಿ ಮೀನ್ ಸಾರು. ಚಿಚುಕಾಗೆ ಪ್ಲೇಟಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಅನ್ನ ಹಾಕಿ ಅದ್ರ ಮೇಲೆ ಸಾರು ಇದು ಮೇಲೆ 2 ಪೀಸು ಮೀನುಗಳನ್ನ ಇಟ್ಲು. ಎಲ್ರೂ ಸಂತೋಷವಾಗಿ ತಿನ್ನಕ್ಕೆ ಶುರು ಮಾಡಿದ್ರು. ಆ ಸಾರು ತುಂಬಾನೇ ಚೆನ್ನಾಗಿತ್ತು. ವಾವ್ ಚಿಚ್ಚು ಆಂಟಿ, ಈ ಮೀನ್ ಸಾರು ಏನಂಟಿ ಇಷ್ಟೊಂದು ರುಚಿಕರವಾಗಿದೆ. ನನ್ನ ಜೀವನದಲ್ಲಿ ಇಷ್ಟೊಂದು ರುಚಿಕರವಾದ ಮೀನ್ ಸಾರ್ನ ನಾನು ತಿನ್ಲೇ ಇಲ್ಲ. ಅಬ್ಬಾ, ಹೌದು ಚಿಚ್ಚು, ಇವತ್ತು ನೀನ್ ಮಾಡಿರುವ ಮೀನ್ ಸಾರಿನ ರುಚಿ ತುಂಬಾನೇ ಅದ್ಭುತವಾಗಿದೆ. ನೀನ್ ಹೇಳಿದ್ದು ನಿಜಾನೇ. ನಿನ್ನ ಅಡಿಗೆ ಮುಂದೆ ನಮ್ಮ ಅಡಿಗೆ ಏನೂ ಇಲ್ಲ ಅಂತ. ಈ 3 ದಿನದ ಅಡಿಗೆಗೆ ನಿನ್ನ ಅಡಿಗೆನೇ ಇವತ್ತು ಬೆಸ್ಟ್ ಎಂಡಿಂಗ್ ಕೊಟ್ಟಿದೆ. ನಾನು 2 ಮೀನ್ ಪೀಸ್ಗಳನ್ನ ಹಾಕೊಂಡೆ. ಇದರ ರುಚಿಗೆ ನನ್ನ ಹೊಟ್ಟೆನೂ ತುಂಬಿ ಹೋಯಿತು, ಮನಸ್ಸು ಕೂಡ ತುಂಬಿ ಹೋಗಿದೆ. ಚಿಚ್ಚು ಅತ್ತೆ, ನಿಮ್ಮ ಮೀನ್ ಸಾರು ಅಡಿಗೆ ಮುಂದೆ ಯಾರಿಂದನೂ ನಿಲ್ಲಲು ಸಾಧ್ಯವೇ ಇಲ್ಲ. ಚಿಚ್ಚು ಮನಸ್ಸಿನಲ್ಲಿ ಜಲಕನ್ಯೆಗೆ ಧನ್ಯವಾದ ಹೇಳಿದ್ಲು. ನಿಮ್ಮೆಲ್ಲರಿಗೂ ಇಷ್ಟವಾಗಿರೋದು ನನಗೂ ತುಂಬಾ ಸಂತೋಷನೇ. ನಮ್ಮ ಸ್ನೇಹ ಯಾವಾಗ್ಲೂ ಹೀಗೇನೆ ಇರ್ಬೇಕು. ಚೆನ್ನಾಗಿ ಊಟ ಮಾಡಿ. ಹಾಗೆ ಎಲ್ರೂ ಸಂತೋಷವಾಗಿ ಆ ದಿನ ಮೀನ್ ಸಾರು ತಿಂದು ಹೊಟ್ಟೆ ತುಂಬಾ ಊಟನೂ ಮಾಡಿ ಸಂತೋಷವಾಗಿ ನಗಾಡ್ತಾ ಇದ್ರು. ಚಿಚುಕಾಗೆ ಆ ದಿನ ಯಾವುದೇ ಭಯಾನಿ ಇಲ್ದೆ ಸ್ವಾರ್ಥಾನಿ ಇಲ್ದೆ ಆ ಜಲಕನ್ಯೆಗೆ ಸಹಾಯ ಮಾಡಿದ್ರಿಂದಾನೇ ಇವಾಗ ಅವಳು ತುಂಬಾನೇ ಸಂತೋಷವಾಗಿದ್ಲು. ಯಾವುದೇ ಸ್ವಾರ್ಥಾನು ಇಲ್ದೆ ಇನ್ನೊಬ್ರಿಗೋಸ್ಕರ ಮಾಡುವ ಸಹಾಯ ಯಾವಾಗ್ಲೂ ವೇಸ್ಟ್ ಆಗಲ್ಲ ಅನ್ನೋದನ್ನ ಚಿಚುಕಾಗೆ ಅರ್ಥ ಮಾಡ್ಕೊಂಡ್ಲು. ಹಾಗೆ ಅವಳು ಸಂತೋಷವಾಗಿ ಬಾಳ್ತಾ ಇದ್ಲು.